ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಗೌಡ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾವು ಬೆಳಗ್ಗೆನೇ ಹೊರಡಬೇಕಾಗಿತ್ತು ದೇವಸ್ಥಾನಕ್ಕೆ. ಬಟ್ ಸ್ವಲ್ಪ ನಮ್ಮ ಹಸ್ಬೆಂಡ್ಗೆ ಶಾಪಲ್ಲಿ ಕೆಲಸ ಇದೆ ಅಂತ ಹೇಳಿ, ನಮ್ಮದು ಅಂಗಡಿ ಬೇರೆ ಇದೆಯಲ್ಲ, ಸ್ವಲ್ಪ ನಾನು ಮಧ್ಯಾಹ್ನ ತನಕ ಶಾಪ್ ಓಪನ್ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ, ನೀವು ರೆಡಿಯಾಗಿರಿ ಅಂತ ಹೇಳಿದರು. ಅವರು ಎಲ್ಲ ಕೆಲಸ ಮುಗಿಸ್ಕೊಂಬಂದರು. ನಾವು ಅಷ್ಟೊಳಗೆ ರೆಡಿ ಆಗಿದ್ರಿ. ಆ ಟೈಮು 1:30 ಏನಾಗಿತ್ತು ನಾವು ಮನೆ ಬಿಟ್ಟಾಗ. ಆಮೇಲೆ ಅವ್ರು ಬಂದಮೇಲೆ ನಾವು ಅಲ್ಲಿಂದ ಹೊರಟ್ವಿ. ನಾವು ಈ ಟೆಂಪಲ್ಗೆ ಹೋಗೋಣ ಅಂತೇಳಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾನೆ ಇದ್ವಿ. ಬಟ್ ನಾವು ಅಂದ್ಕೊಂಡಾಗ ಏನಾಗುತ್ತೆ ಹೇಳಿ, ಆಗಲ್ಲ ಅಲ್ವಾ. ಕಾರಲ್ಲಿ ಇವತ್ತು ಸಂಡೇ ಪೆಟ್ರೋಲ್ ಬಂಕ್ ಬಂದಿದ್ದೀವಿ. ನಾವು ಹೊರಟ್ವಿ. ನಾವು ಮತ್ತೆ ಇಲ್ಲಿಂದ ಹೊರಡ್ತೀವಿ. Would you like a chance to win incredible Royal Challengers Bengaluru prizes? Join Qatar Airways Privilege or Student Club and you could be the lucky winner of merchandise or even... ಏನೂ ತಿಂದಿರಲಿಲ್ಲ ಅಂತ ಹೇಳಿ ಅವ್ರಿಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಬಂದಿದ್ದೆ ಮನೆಯಿಂದನೇ. ಅವರು ಇವೆಲ್ಲ ಸೈಡ್ಗೆ ಹಾಕಿ ಅವರು ತಿಂದರು. ಏನು ತಿಂತಿದ್ದೆ ತಪ್ಸಿ? City 91.1 Kannakadallu Bengaluru City. RC Studio मस्त रहो. Download the Jio TV app now. City ಕೆಂಪು ಗಾಯನ ಮತ್ತು ಸಂಗೀತ ಸಿ ಅಶ್ವಥ್, ಸಾಹಿತ್ಯ ಆರ್ ಲಕ್ಷ್ಮಣ್ ರಾವ್. ಇಷ್ಟೊಂದು ಕ್ರೌಡ್ ಇದೆಯಾ? ಸಂಡೇ ಅಲ್ವಾ, ಬರೋಕ್ಕಾಗಲ್ವಾ? ಸಂಡೇ ತುಂಬ ರಶ್. ಸಂಡೇ ಟೈಮೇ ರೆಸ್ಟ್ ಇರೋದು. ಅಡಿ ನಾನು ಎತ್ಕೊಂಡು ಕರ್ಕೊಂಡು ಹೋಗೋ. ಹೌದು, ನೀನು ಚಿಕ್ಕ ಮಗು ಎತ್ಕೊಂಡು ಹೋಗ್ತಾ. ಅಲ್ಲಿ ಕಾಯಿ ಬಿಡ್ಕೊಂಡು ಬರ್ತಾರೆ. In 500 meters, turn left onto Sri Chamundeshwari Statue Road. ಸ್ಕ್ಯಾಚರ್ ರೋಡ್ ಅಂತ. ಇನ್ನು 500 ಮೀಟರ್ ಅಂತ ತೋರಿಸ್ತದೆ. ಸ್ಕ್ಯಾಚರ್ ರೋಡ್ ಅಲ್ಲ. ಏನು ಇಷ್ಟೊಂದು ಜನ? ಯಪ್ಪ, ಸ್ಕ್ಯಾಚರ್ ರೋಡ್. ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಹಂಗಾಯ್ತು ಕತೆ. ಈ ರಾಘವೇಂದ್ರ ಸ್ವಾಮಿ ಟೆಂಪಲ್ ಥರ ಆಯ್ತು ತಾನೇ ಅಲ್ಲಿ. ಊಟ ಬರ್ತಾರೆ. ಒಮ್ಮೆ ಹೋಗೋಣ. ತಿಂತಿದ್ದೆಲ್ಲ ತಪ್ಸಿ, ಅಲ್ಲಿ ಊಟ ಬಡಿಸಿದ್ರೆ ಅದಕ್ಕೆ ಹೋಗ್ಬೇಕಾ? ಫಂಕ್ಷನ್ ನಡೀತಿತ್ತ. ಅದಕ್ಕೆ ಹೋಗಿ ನೀನು ಊಟ ಮಾಡ್ಕೊಂಡು ನಿಂತಿರು, ನಾವು ಹೋಗಿ ಬರ್ತೀವಿ. ಯಾಕೆ ಕೊಡಿ, ನಾನು ಅವಳೇ ಬಿಟ್ಬಿಟ್ಟು ಹೋಗ್ಬಿಡಿ. ನಾನು ಹುಷಾರು. ಆಮೇಲೆ ಹಂಗೆ ಅಮರ್ಸ್ಕೊಂಡು ಹೋಗ್ಬಿಡ್ತೀನಿ. ರೆಡಿ ಇಲ್ಲ, ಹಾಕಿ ರೆಡಿ ಇಲ್ಲ ಐತಲ್ಲ, ಆರಾಮಾಗಿ ಹಾಕ್ಬೋದು. ಮಮ್ಮಿಯಲ್ಲಿ ಗಾಡಿ ಹೋಯ್ತಾ ಇರುತ್ತೆ. ನಾನು ಇದು ಆಫ್ ಮಾಡಿ ಇಲ್ಲ, ನೀ ಯಾರಿರುತ್ತೆ ನೋಡಿ, ವೀಡಿಯೋ ಮಾಡ್ಬೇಕಂತ. ಎಲ್ಲರೂ ಹಂಗೆ ಬರ್ತಾರೆ ಮಮ್ಮಿ, ಅಷ್ಟು ದೂರ ಹಂಗಾದ್ರೆ ಅಲ್ವಾ? ವೀಕೆಂಡಲ್ಲಿ ಬರಬಾರ್ದು. ಓಕೆ ನೋಡಿ ಇಷ್ಟು ಜನ ಇರ್ತಾರೆ. ಮಿಸ್, ನಾನು ಐಸ್ ಕ್ರೀಮ್ ತೊಗೊತೀನಿ. ರೆಡಿ? ಕೊಡ್ಸೋ ಐಸ್ ಕ್ರೀಮ್. ಮಮ್ಮಿ ನೀರು, ಐಸ್ ಕ್ರೀಮ್. ಆಮೇಲೆ ಫಸ್ಟ್ ದೇವಸ್ಥಾನ ಮೈಯಲ್ಲಿ ಯಾವುದೇ ಕೇಳಿ ತೆಗೆದುಕೊಳ್ತೀನಿ. ಸೌಂಡ್ ಸಿಗ್ತಾ ಅದೇ ಬೇಕಾ? ಹೋಗೋಗೆ ಅಬ್ರ ತಗೊಂಡ್ಬರ್ಬೇಕಿತ್ತಲ್ವ ಮಮ್ಮಿ? ಛತ್ರಿ ತರಬೇಕಿತ್ತು. ಯಾಕೆ? ಬಿಸಿಲು ಐತಲ್ಲ, ಇಟ್ಕೊಂಡು ಹೋಗೋದು. ನಮ್ದು ಏನಾಯ್ತು ಅಂಬ್ರಲ್ಲ
ಮೂರು ನಮ್ಗೆ ಗೊತ್ತಿಲ್ಲ ಅವನು ಕಿತ್ತೋಯ್ತು ಅನ್ಸುತ್ತೆ. ಇಲ್ಲ ಮಮ್ಮಿ ಚೆನ್ನಾಗೇ ಇತ್ತು, ನೀನೆಲ್ಲ ಇಟ್ಟಿದ್ದೆ. ಹೌದಾ? ಕಿತ್ತೋಗಿರ್ಲಿಲ್ಲ. ಅದೆಲ್ಲ ಇಟ್ಕೊಂಡ್ಬರ್ತೀವಿ. ನಾನು ಇವ್ರು ನೋಡ್ತೀವಿ ಮಮ್ಮಿ ಆರಾಮಾಗಿ ಕತ್ತಿ ಇನ್ನು ಮುಂದೆ ಹೋಗ್ಬೇಕು ನಡಿ. ನಾನು ಕಾಟಿ ಆರಾಮಲ್ಲಿ ಹೆಸರು ಬಂದಿರ್ತಾನೆ ನಾವು ಹಿಂಗಿದ್ರೆ ಗೊತ್ತಾಗುತ್ತೆ. ಕಾಟೇರಮ್ಮ ನಮ್ಮ ದೇವರು, ಕಾಟೇರಮ್ಮ ನಮ್ಮ ದೇವರು, ಚಿಕ್ಕ ಚಿಕ್ಕ ಡೊಂಗು ಚಿಕ್ಕ ಸಿಕ್ಕಾಪಟ್ಟೆ ಅವ್ರೆ. ಮಮ್ಮಿ ಏನಿದು ಮಮ್ಮಿ? ಏನಿತ್ತು ಅಂದ್ರೆ ಅಮ್ಮ ಬಿಟ್ಕೊಟ್ಟು ಬರ್ಬೇಕು, ನೀವು ನೀವೇ ಹೊಡ್ಕೊಂಡು Take the next left onto Sri Chamundeshwari statue road. Then your destination will be on the left. ಚಿಕ್ಕದು ಏನಾದ್ರು ತಗೋತೀನಿ ಮಮ್ಮಿ, ಆಯ್ತಾ? ಮಮ್ಮಿ ನಾನು ಚಿಕ್ಕದು ಏನಾದ್ರು ತಗೋತೀನಿ, ಅಡ್ಡ ಸಂಬಂಧ ನಾನು ಬಿಡ್ಬೇಕಾ? ಸುಮ್ಮನೆ ಸ್ವಲ್ಪ ತಗೋ, ಅವ್ರಿಗೂ ಇದು ತಪ್ಪಿಸಿ. ತಗೋ ಮಮ್ಮಿ, ಹೂವ ಎಲ್ಲ ಒಳ್ಳೆಯದು. ಸೈಡ್ಗೆ ಹೋಗಲ್ಲ, ನಿಂತಿರ್ತಾರೆ. ಮಮ್ಮಿ ತಗೋ ಹೂವ ಎಲ್ಲ ಕಡ್ಡಿ ಇವರೆಲ್ಲ ದುಡ್ಡು ಇಟ್ಕೊಳ್ಳೋರು ಮಮ್ಮಿ, ಒಬ್ಬರೇ ಇಟ್ಕೊಂಡವ್ರಲ್ಲ. ಒಂದು ಮಂತ್ರಾಲಯದಿಂದ ಬರ್ಬೇಕು ಕಿತ್ಕೊಂಡು ಹೋದ್ರಲ್ಲ, ಅಡ್ಡ ಇಟ್ಕೊಂಡು ಸರ್ ಪೊಲೀಸ್ ಸರ್ ಪ್ಲೀಸ್ ಅಂತ ಚಪ್ಪಲಿ ಬೇರೆ ಬಿಡ್ಬೇಕಾ? ಮಾಡ್ತೀನಿ. ಇಲ್ಲ ಪರಿಗೆ ಹಾಕೋಣ, ನಂಗೆ ಪರಿಗೆ ಆಯ್ತಾ ನೋಡು. ಮಮ್ಮಿ ಇಲ್ಲೇ ಆಟೋ ಸೀನ್ ತಗೊಂತೀನಿ. ಅಲ್ಲಿಂದ ಆಗ್ತೇನೆ. ಮಮ್ಮಿ ದೇಶದಿಂದ ಬರೋರ್ಗ ಏನು ಕೇಳಲ್ಲ. Take the next left, then make a U-turn. ಆಯ್ತು ರೆಡಿ ಕೊಡ್ತೀರಾ? ಆಯ್ತಾ ಮಮ್ಮಿ? ಹಾಂ ಎಷ್ಟು ಕಾಟ ಸಾಮಾನು ತಗೊಂಡೋಗಿಲ್ಲ ತಾನೆ, ಅದಕ್ಕೆ ಏನು ಬರೋರ್ಗಿರಲ್ಲ. ನಾವೀಗ ಚಾಮುಂಡೇಶ್ವರಿ ಟೆಂಪಲ್ ನೀವೆಲ್ಲೂ ನೋಡಿರ್ತೀರ ಅಂತ ಏನಂತೆ ಇವ ನೋಡ್ಬಿಡ್ತಾ ಇದೆ. भरले ना ನಮ್ಮನೆ ಹಾಳಾಗ್ತದೆ, ಅದು ಬಂದು ತಿಳ್ಕೊಳ್ಳಿ. ಕೇಳ್ಬೇಕು ತಾಯಿಯಲ್ಲಿ ಯಾಕೆ ಹೇಳಪ್ಪ, ನಾವು ಈಗ ಪೂಜೆ ಮಾಡ್ತಾ ಇದ್ದೀವಿ, ನಮಗೆ ಕೇಳಿದ್ರೆ ನಡ್ರಿ ಹಾಂ ಬಸಪ್ಪನ ದರ್ಶನ ಆಯಿತು. ಅಲ್ಲೆಲ್ಲ ನೋಡ್ಕೊಂಡು ಬಂದು ಬಸಪ್ಪನ ದರ್ಶನ ಮಾಡಿದ್ವಿ. ತುಂಬ ಖುಷಿ ಆಯಿತು. ಫೋಟೋದಲ್ಲಿ ವೀಡಿಯೋಸಲ್ಲೆಲ್ಲ ನೋಡಿದ್ದೆ, ಬಟ್ ಡೈರೆಕ್ಟಾಗಿ ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಪಾರ್ಕಿಂಗ್ ಇದೆ, ತುಂಬ ದೂರ ಇದೆ. ಇದೆಲ್ಲ ಹಾಕ್ಬೇಕು ಪಾರ್ಕಿಂಗು. ನಾನು ಅಕ್ಕ ಪಾಪು
44 ಕಿಲೋಮೀಟರ್ ಇದೆ ಕಣೆ ಇಲ್ಲಿಗೆ. ದೂರ ಆಯ್ತಲ್ಲ, ನಮ್ಮ ಮನೆಗೆ ಹೊರಟೋಗ್ತೀವಿ. ಸ್ಕೂಲ್ ರಜಾ ಇದ್ದಂಗೆ ನೀವು ಮನೆ ಬಿಟ್ಬಿಟ್ಟು ಬೆಳಗ್ಗೆ ಹೊತ್ತು 6 ಗಂಟೆಗೆ ಪ್ಲಾನ್ ಮಾಡು. ಅಲ್ಲಿಲ್ಲ ಮಗನೇ ಕಾಯ್ಕೊಂಡಿಲ್ಲ ಬಾ ನಾವು. ಟೆಂಪಲ್ಗೆ ಹೋಗಿ ನಾವು ಅಲ್ಲಿಂದ ಒಬ್ಬರು ನಮ್ಮ ಪರಿಚಯ ಇರೋರು ಮನೆಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಆಗಿತ್ತು ನಮ್ಮದು. ಬಟ್ ಅಲ್ಲಿಂದ ನಿಯರ್ ಇದೆ ಅಂತ ಅಂದ್ಕೊಂಡಿದ್ವಿ. ಬಟ್ ಟೆಂಪಲಿಂದ 44 ಕಿಲೋಮೀಟ್ರ್ ತೋರಿಸ್ತು. ಸೊ ಹಾಗಾಗಿ ಬೇಡ ಅಂತ ಹೇಳಿ ಇನ್ನೊಂದು ಸಲ ಯಾವಾಗಲಾದರೂ, ಅದು ಅವ್ರ ಊರು ಬಂದು ಮಂಡ್ಯ ಹತ್ರ ಬರುತ್ತೆ. ಮಂಡ್ಯದಿಂದ ಸ್ವಲ್ಪ ಒಳಗಡೆ ಹೋಗಬೇಕು. ಇನ್ನೊಂದು ಸಲ ಯಾವಾಗಲಾದರೂ ಮೈಸೂರಿಗೋ ಇಲ್ಲ ಮಂಡ್ಯ ಆ ಸೈಡ್ ಏನಾರು ಹೋದರೆ ಆಯಿತು ಅಂತ ಹೇಳಿ ನಾವು ಅಲ್ಲಿಂದ ಬಂದ್ವಿ. ನನ್ನ ಮಗಳಿಗೆ ಏನೂ ಕೊಡಿಸಿಲ್ಲ, ಆಟ ಸಾಮಾನು ಅದು ಇದೇನು ಕೊಡಿಸಿಲ್ಲ ಅಂತೇಳಿ ಹತ್ಕೊಂಡು ಮುಖ ಉಪ್ಪಂತ ಇಟ್ಕೊಂಡಿದ್ವಿ. ಸರಿ ಅವಳು ಯಾವಾಗ ಇರುತ್ತೆ ಅಂತ ಹೇಳಿ ನಾವು ಅಲ್ಲಿಂದ ಬ್ಯಾಕ್ ಟು ಹೋಮ್ ಹೊರಟ್ಕೊಂಡ್ವಿ. ಲಂಚ್ ಟೈಮ್ ಆಗಿತ್ತು. ಆಮೇಲೆ ಆನ್ ದ ವೇ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾವು ಹೋಟೆಲ್ ಸರ್ಚ್ ಮಾಡ್ತಾಯಿದ್ವಿ. ಆಮೇಲೆ ನಾನು ರೀಲ್ಸಲ್ಲಿ ನೋಡಿದ್ದೆ ಗೌಡು ಚಾಕ್ನ ಅಂತ ಹೇಳಿ. ಆಮೇಲೆ ಬೋರ್ಡ್ ಕಾಣಿಸ್ತು. ಸರಿ ಒಂದು ಸಲ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ನಾವು ಕೇಳ್ಕೊಂಬೋಗಿ ಮಾಡಿಕೊಡ್ತಾರಾ ಈಗ ಅಂತ ಹೇಳಿ ನನ್ನ ಹಸ್ಬೆಂಡ್ ಹೋದರು, ಅಲ್ಲಿಗೆ ಕೇಳ್ಕೊಂಡು ಬಂದರು. ಮಾಡಿಕೊಡ್ತೀನಿ ಅಂತ ಅಂದ್ರಂತೆ ಅವರು. ಸೊ ಚಿಕನ್ನು ಮುದ್ದೆ ಊಟ ಎಲ್ಲ ಇತ್ತಂತೆ. ಸರಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾವು ಈ ಹೋಟೆಲ್ ಹತ್ರನೇ ನಿಲ್ಲಿಸಿದ್ವಿ. ಚಾಕ್ನ ಇಲ್ವಂತ, ಲೇಟ್ ಅಂತ ಬೆಳಗ್ಗೆ ಗಾಡಿ ಇಲ್ಲಿ ಬರೋ ಸ್ವಲ್ಪ ಇಟ್ಕೊಂಡು. ಏನು ತೊಗೊಂಡೆ? ಅಲ್ಲ ಥಮ್ಸಪ್ ತೊಗೊಂಡಿಲ್ವಾ? ಮುದ್ದೆ ತಗೋ. ನಮ್ಗೆ 2 ಮುದ್ದೆ, ಬಿರಿಯಾನಿ ಐತಾ ಕೇಳಿ. ಪರೋಟ ಇದೆಯಾ? ಒಂದು ಸಿಂಗಲ್ ಪರೋಟ 2 ಡಬಲ್ ಬೇಕಮ್ಮ. ಒಂದು ಸಿಂಗಲ್ ಪರೋಟ ಚಿಕನ್ ಫ್ರೈ ಬೇಕಾ? ಒಂದು ಪ್ಲೇಟ್ ತಗೋ. ಒಂದು ಚಿಕನ್ ಫ್ರೈ ಇದೆಯಾ? ಮಾಡೋದಿಲ್ಲ ಚಾಕ್ನ ಲೇಟಾ? ಹಾಂ ಇದೆಯಾ? ಎಷ್ಟು ಬೇಕು? 1/4 kg ಎಷ್ಟು ಕೊಡಿ? 1/4 kg ಕೊಡಿ. ಹಾಂ ಆಮೇಲೆ ಬೋಲ್ಡ್ ಮಾಡ್ಬಿಟ್ಟು ಬಂದ್ವಿ, ಅದಕ್ಕೆ ಹೋಯ್ತಾ ಸರ್ವಿಸ್ ಮಾಡೋದಿಲ್ಲ ಹೋಯ್ತು ಬಿಡ್ಬೋದು ಅಂತ ವಿಡಿಯೋದಲ್ಲಿ ನೋಡಿದ್ವಿ. ವಿಡಿಯೋದಲ್ಲೆಲ್ಲ ನೋಡಿದ್ವಿ. ನೋಡ್ಕೊ. ನಾವಾ ಬೆಂಗಳೂರು. ಇನ್ನೂ ಚಾಕ್ನ ಮಾಡಿಲ್ಲ, ನಾವು ಕೇಳಿದ್ವಿ ಅಂತೇಳಿ ಈಗ ಮಾಡಿಕೊಡ್ತಾ ಇದ್ದಾರೆ. ಯಾವಾಗಲೂ ಜ್ಯೂಸ್ ಕುಡ್ಕೊಂಡೇ ತಾಪ್ಸಿ. ಮಟನ್ ಫ್ರೆಶ್ ಇದೆಯಲ್ಲ? ಮಟನ್ ಫ್ರೆಶ್ ಇದೆಯಾ? ಬ್ಯಾಟಿಂಗು ಚೆನ್ನಾಗಿದೆಯಾ? ತಿನ್ನು. ಬಂತು ಚಟ್ನಿ ಬಂತು ಇಲ್ಲಿ ಅಯ್ಯೋ ಇರೋ
ಊಟ ಎಲ್ಲ ಮುಗಿಸಿ ಆಚೆ ಬಂದ್ವಿ. ಚಿಕನ್ ತೊಗೊಂಡಿದ್ವಿ ಮತ್ತು ಮುದ್ದೆ ಊಟ ಮತ್ತು ರೈಸ್ ಎಲ್ಲ ತೊಗೊಂಡಿದ್ವಿ. ಫಸ್ಟ್ ಕ್ಲಾಸ್ ಆಗಿತ್ತು ಊಟ ಎಲ್ಲ. ಮತ್ತು ಚಾಕ್ನ ಕೂಡ ಸಖತ್ತಾಗಿ ಮಾಡಿಕೊಟ್ಟಿದ್ರು. ನೀವು ಯಾರಾದರೂ ಯಾವಾಗಲಾದರೂ ರಾಮನಗರ ಸೈಡು ಚನ್ನಪಟ್ಟಣ ಸೈಡು ಹೋದಾಗ ಗೌಡ್ರು ಚಾಕ್ನ ಅಂತ ಬೋರ್ಡ್ ಹಾಕಿರ್ತಾರೆ. ಈ ಥರ ಸರ್ವಿಸ್ ರೋಡಲ್ಲಿ ಬರಬೇಕಾದ್ರೆ ಒಂದು ಸಲ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ನಮ್ಮ ಏರಿಯಾಗೆ ಬಂದ್ವಿ. ಜ್ಯೂಸ್ ಕುಡಿಯೋಣ ಅಂತ ಹೇಳಿ ತುಂಬ ಬಾಯಾರಿಕೆ ಆಗ್ತಾಯಿತ್ತು. ಜ್ಯೂಸ್ ಕುಡಿದು ನಾವು ಮನೆಗೆ ರೀಚ್ ಆದ್ವಿ. ಇದಾಗಿತ್ತು ನನ್ನ ಸಂಡೇ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ನನ್ನ ವಿಡಿಯೋನ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಅಕೌಂಟ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.